ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಆದಮೇಲೆ ನಾನು ಇಲ್ಲಿ ಡೈರೆಕ್ಟಾಗಿ ಒಂದು ಸ್ಕ್ವೇರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 5 ಚೈನ್ಸ್ ಹಾಕ್ಕೊಂಡು ಅದಾದಮೇಲೆ ಈ ಥರ ಸ್ಕ್ವೇರ್ ಆ್ಯಡ್ ಮಾಡ್ಕೋಬೋದು. 5 ಚೈನ್ಸ್ ಏನಕ್ಕೆ ಅಂತ ಅಂದರೆ ಕುಚ್ಚಬೇಕು ಅಂತಂದರೆ ನಾನು ಕುಚ್ಚಬೇಡ ಅಂತ ಈ ಥರ ಹಾಕ್ತಾಯಿದ್ದೀನಿ. ಈಗ ಇದು ಸ್ಕ್ವೇರ್ ಬೀಡ್ ಲಾಕ್ ಆಯಿತು. ನೆಕ್ಸ್ಟು ಸ್ಕ್ವೇರ್ ಬೀಡನ್ನ ಫಿಲ್ ಮಾಡೋಕ್ಕೋಸ್ಕರ ನಾನು ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ಆ ಸ್ಕ್ವೇರ್ ಬೀಡ್ ಫುಲ್ ಆಗೋವರೆಗೂ ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗಿ, ಅಂದರೆ ಎರಡು ಪ್ಲೇಸು ಫಿಲ್ ಆಗಬೇಕು. ನೋಡಿ, ಈ ಥರ ಸೇಮ್ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ತೀವಿ, ಲಾಕ್ ಅಂತಲೂ ಹೇಳ್ತೀವಿ. ಇದೇ ಥರ ಫುಲ್ 2 ಕಡೆ ಫಿಲ್ ಆಗೋ ಅಷ್ಟು ಹಾಕಬೇಕಾಗತ್ತೆ. ನೋಡಿ, ಈಗ ಸ್ಕ್ವೇರ್ದು 2 ಸೈಡು ಫಿಲ್ ಆಗ್ತಾ ಬಂತು. ನೀವು ಬೇಕಿದ್ರೆ ಕೌಂಟ್ ಮಾಡಿಕೊಂಡು ಒಂದೊಂದು ಸೈಡು ಇಷ್ಟಿಷ್ಟು ಅಂತ ಹಾಕೋಬೋದು. ನಾನೇನು ಕೌಂಟ್ ಮಾಡಿಲ್ಲ, ಸುಮ್ಮನೆ ಹಾಕ್ತಾ ಹೋಗ್ತಾ ಇದ್ದೀನಿ. 2 ಸೈಡ್ ಫಿಲ್ ಆದಮೇಲೆ ಈಗ ನಾನು ಆ ಸ್ಕ್ವೇರ್ ಬೀಡನ್ನ ಮತ್ತೆ ಇನ್ನೊಂದು ಎಂಡ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ 2 ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಒಂದೇ ಸಲ ಬೇಕಿದ್ರೂ ಲಾಕ್ ಮಾಡ್ಕೋಬೋದು. ನೋಡಿ, ಈ ಥರ ಲಾಕ್ ಮಾಡಿದ ಮೇಲೆ ನಾನು ಮತ್ತೊಂದು ಸ್ಕ್ವೇರ್ ಬೀಡನ್ನ ಮೊದಲಿಗೆ ಯಾವ ಥರ ಹಾಕಿದ್ವಲ್ವ ಅದೇ ಥರ ಹಾಕಿ ಫಿಲ್ ಮಾಡ್ತಾ ಹೋಗ್ತೀನಿ. ಮೊದಲೇ ಯಾವ ಥರ ಫಿಲ್ ಮಾಡಿದ್ವಲ್ವ ಸ್ಕ್ವೇರ್ದು 2 ಸೈಡ್ ಮಾತ್ರ ಫಿಲ್ ಮಾಡಬೇಕು. ಸೊ ನಾವು ಫಸ್ಟಿಗೆ ಹೆಂಗೆ ಫಿಲ್ ಮಾಡಿದ್ವಲ್ವ ಅದೇ ಥರ ಸೇಮ್ ಫಿಲ್ ಮಾಡ್ತಾ ಹೋಗಿ. ಈ ಕುಚ್ಚು ತುಂಬಾ ಈಸಿ ಆಗಿದೆ. ನೀವು ಬೇಕಿದ್ದರೆ ಒಂದೊಂದು ಸ್ಕ್ವೇರ್ ಬೀಡ್ ಹಾಕಿದ ಮೇಲೆ 5 ಚೈನ್ಸ್ ಹಾಕೋಬೋದು. ಅಲ್ಲಿಗೆ ನೀವು ಕುಚ್ಚು ಬೇಕಿದ್ರೆ ಹಾಕೋಬೋದು. ನಾನು ಬೇಡ ಅಂತ ಹೇಳಿ ಹಿಂಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಕುಚ್ಚು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ. ನೋಡಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕೋಬೋದು. ಕೆಲವರಿಗೆ ಕುಚ್ಚು ಬೇಡ ಅಂತ ಅಂದರೆ ಈ ಥರ ಹಾಕೋಬೋದು. ಇದೊಂಥರ ಸ್ವಲ್ಪ ಟ್ಯಾಟಿಂಗ್ ಡಿಸೈನ್ ಥರನೂ ಕಾಣಿಸುತ್ತೆ. ನಿಮ್ಮ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಫಾಲೋ ಮಾಡ್ತಾ ಹೋಗಬೇಕು. ಯಾಕಂದರೆ ಇದೇ ಬೇಸ್ ಪ್ಯಾಟರ್ನು, ಇದು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇರೋ ಕುಚ್ಚು. ಸೊ ಏನೂ ಚೇಂಜಸ್ ಇರೋಲ್ಲ. ಸುಮ್ಮನೆ ಈ ಥರ ಸ್ಕ್ವೇರ್ ಬೀಡ್ಸ್ನ ಹಾಕ್ತಾ ಹೋಗೋದು. ತುಂಬ ಬೇಗನೂ ಕಂಪ್ಲೀಟ್ ಮಾಡ್ಬೋದು ನೀವು ಈ ಥರ ಕುಚ್ಚು ಹಾಕಿದರೆ. ಏನು 1 ಅವರ್ ಅಥವಾ 2 ಅವರಲ್ಲೇ ಮುಗಿಸ್ಬಿಡ್ಬೋದು. ಬಟ್ ಸ್ಕ್ವೇರ್ ಬೀಡ್ ಹೇಗೆ ಹಾಕಬೇಕು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಸ್ಕ್ವೇರ್ ಬೀಡ್ ಸ್ವಲ್ಪ ಜಾರ್ತಾ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಹಾಕ್ಬೋದು. ನಾನೀಗ 3ನೇ ಸ್ಕ್ವೇರ್ ಬೀಡ್ ಹಾಕೋತಾ ಇದ್ದೀನಿ. ಸೇಮ್ 2 ಯಾವ ಥರ ಹಾಕಿದ್ವಲ್ವ ಇದನ್ನು ಕೂಡ ಅದೇ ಥರನೇ ಹಾಕೋದು. ಪ್ರತಿಯೊಂದು ಸ್ಕ್ವೇರ್ ಬೀಡ್ ಕಂಪ್ಲೀಟ್ ಆದಾಗ್ಲೂ ನಾನು 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಅದು ನಾನು ಹೇಳಿದ್ನಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬೇಕಿದ್ರೆ ಒಂದೇ ಸಲನೇ ಹಾಕೋಬೋದು. ಈಗ ನಾನು 3 ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು ಅಂತಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ನ ತೋರ್ಸೋಕ್ಕೆ ಟೈಮ್ ವೇಸ್ಟ್ ಆಗೋಲ್ಲ. ಸೊ ಈಗ ನೋಡಿ, ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ನಾನು ನೆಕ್ಸ್ಟ್ಗೆ ಮೇಲ್ಗಡೆ ಏನು ಖಾಲಿ ಇರುತ್ತಲ್ಲ ಅಲ್ಲಿಗೆ ಫಿಲ್ ಮಾಡ್ಕೋಬೇಕು ಅಂತ ಆರೆಂಜ್ ಕಲರ್ ದಾರ ತಗೋತಾ ಇದ್ದೀನಿ. ನಿಮ್ದು ಯಾವ್ದು ಸೀರೆ ಕಲರ್ ಇರುತ್ತೋ ಆ ಕಲರ್ನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದೇ ಕಲರ್ ಬೇಕಿದ್ರೂ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಮೇಲೆದು ಸ್ಕ್ವೇರ್ದು 2 ಸೈಡ್ಸ್ ಇರುತ್ತಲ್ಲ ಅದನ್ನು ಫಿಲ್ ಮಾಡ್ತಾ ಹೋಗೋದು. ಕೆಳಗಡೆ ಸೈಡ್ಸ್ ಯಾವ ಥರ ಫಿಲ್ ಮಾಡಿದ್ರಲ್ಲ ಅದೇ ಥರನೇ ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ನೋಡಿ, ಈ ಥರ ಸೇಮ್ ಫಿಲ್ ಮಾಡ್ತಾ ಹೋಗಬೇಕು. ಡಿಸೈನ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು, ಬಟ್ ಹಾಕ್ತಾ ಹೋದರೆ ನೋಡಿ ಏನೂ ಇಲ್ಲ, ಇದರಲ್ಲಿ ಬರೀ ಸಿಂಗಲ್ ಕ್ರೋಶಸ್ ಹಾಕ್ತಾ ಇರೋದು. ತುಂಬ ಈಸಿಯಾಗಿ ಹಾಕೋಬೋದು ನೀವು ಇದನ್ನ. ಸ್ವಲ್ಪ ಸ್ಕ್ವೇರ್ ಬೀಡ್ ಹೇಗೆ ಯೂಸ್ ಮಾಡಬೇಕು ಅಂತ 1-2 ಸಲ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ನೋಡಿ, ಲಾಕ್ ಈ ಥರ ಫಿಲ್ಲಿಂಗ್ಸ್ ಆದಮೇಲೆ ಲಾಕ್ ಏನಿರುತ್ತಲ್ಲ ಆ ಲಾಕ್ ಮೇಲೇ ಮತ್ತೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಸೇಮ್ ಲಾಕ್ ಮೇಲೆ ಲಾಕ್ ಮಾಡೋದು, ಆಮೇಲೆ ಗ್ಯಾಪ್ ಇರೋ 2 ಸೈಡ್ನ ಫಿಲ್ ಮಾಡ್ತಾ ಹೋಗೋದು. ಇದೇ ಥರ ಕಂಟಿನ್ಯೂ ಮಾಡಿ. ಇಷ್ಟೇ ಈ ಡಿಸೈನ್ ಇರೋದು. ನೋಡಿ, ಈಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ನೆಕ್ಸ್ಟು ಎಲ್ಲ ಫಿಲ್ ಮಾಡ್ತಾ ಹೋಗಿ ಸೇಮ್ ಇರುತ್ತೆ.
ಏನು ಡಿಫಿಕಲ್ಟ್ ಅಂತ ಏನಿಲ್ಲ ಈ ಕುಚ್ಚು. ನೋಡಿ ಈ ಥರನೇ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.